ಇದು ಬೆಂಗಳೂರು ಕತೆ ಆಯ್ತು. ಇನ್ನು ಮೈಸೂರಿನಲ್ಲಿ ಗ್ಯಾಸ್ ಸಮಸ್ಯೆಯಿಂದಾಗಿ ಹೋಟೆಲ್ಗಳಿಗೆ ಬೀಗ ಜಡಿದಿದ್ದಾರೆ. ಮೈಸೂರಿನ ಜನತೆಯ ಅಚ್ಚುಮೆಚ್ಚಿನ ಹೋಟೆಲ್ಗಳು ಬಂದಾಗಿವೆ. 40 ವರ್ಷದಿಂದ ನಡೆಸಿಕೊಂಡು ಬರ್ತಾ ಇದ್ದಂತಹ ಲಕ್ಷ್ಮಣ ಮೆಸ್ ಬೀಗ ಹಾಕಿದ್ದಾರೆ ಮಾಲೀಕರು. ಅನಿವಾರ್ಯ. ಕೆಆರ್ ಮೊಹಲ್ಲಾದಲ್ಲಿರುವಂತಹ ಪ್ರಸಿದ್ಧ ಮೆಸ್ ಅದು. ಸಿಲಿಂಡರ್ ಸಿಗದ ಕಾರಣ ಬಂದ್ ಆಗಿದೆ ಹೋಟೆಲ್. ನಟ ಎಂಪಿ ಶಂಕರ್ ನಿವಾಸದ ಬಳಿ ಇರುವಂತಹ ಹೋಟೆಲ್ ಅದು. ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಹಲವರು ಬರ್ತಾ ಇದ್ದಂತಹ ಹೋಟೆಲ್. ನಮ್ಮ ಪ್ರತಿನಿಧಿ ರಾಮ್ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ. ರಾಮ್, ಬಹಳ ಪ್ರಸಿದ್ಧವಾದಂತಹ ಹೋಟೆಲ್ಗಳು ಕೂಡ ಈಗ ಬೀಗ ಜಡಿಯುವಂತಹ ಪರಿಸ್ಥಿತಿ. 40 ವರ್ಷಗಳ ಇತಿಹಾಸ ಇರುವಂತಹ ಹೋಟೆಲ್ಗಳಿಗೆ ಈಗ ಸಿಲಿಂಡರ್ ಸಮಸ್ಯೆ ಏನೇನ್ ಬಾಧಿಸ್ತಾ ಇದೆ, ಏನ್ ಹೇಳ್ತಾರೆ, ಎಲ್ಲೂ ಸಿಗ್ತಾ ಇಲ್ವಂತ, ಹೇಗೆ? ಪ್ರತಿಮಾ, ಖಂಡಿತವಾಗಿಯೂ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ತಾರಕಕ್ಕೇರಿದೆ. ಯಾಕಂದರೆ ಕಳೆದ 5 ದಿನಗಳಿಂದ ನಿರಂತರವಾಗಿ TV9 ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ಹೋಟೆಲ್ಗಳ ಪರಿಸ್ಥಿತಿ ಅಂತೂ ಸಾಕಷ್ಟು ಅಂದರೆ ಮುಚ್ಚುವಂತಹ ಸ್ಥಿತಿ ತಲುಪಿದೆ ಅಂತೇಳಿ ಹೇಳ್ತಾ ಇದ್ರು. ಇವತ್ತು ಅದು ನಿಜ ಆಗಿದೆ. ನಾನೀಗ ಮೈಸೂರಿನ KR ಮೊಹಲ್ಲಾದ 40 ವರ್ಷಗಳ ಇತಿಹಾಸ ಇರುವಂತಹ ಲಕ್ಷ್ಮಣ್ ಮೆಸ್ ಹತ್ರ ಇದ್ದೇವೆ. ಲಕ್ಷ್ಮಣ್ ಮೆಸ್ ವಿಶೇಷತೆ ಅಂತ ಹೇಳಿದ್ರೆ ಮೈಸೂರಾಗಲಿ ಎಲ್ಲಾಗಲಿ ಬೇರೆ ಯಾವುದೇ ಬ್ರಾಂಚ್ಗಳನ್ನು ಹೊಂದಿಲ್ಲ. ಪ್ರಖ್ಯಾತ ನಟರು ಸೇರಿದಂತೆ ಎಲ್ಲರೂ ಸಹ ಈ ಒಂದು ಹೋಟೆಲ್ಗೆ ಬರುವಂಥ ಕೆಲಸ ಆಗ್ತಾ ಇತ್ತು. ಇವತ್ತು ಅನಿವಾರ್ಯ ಕಾರಣಗಳಿಂದ ಆ ಒಂದು ಮೆಸ್ಸನ್ನು ಬಂದ್ ಮಾಡುವಂಥ ಕೆಲಸವನ್ನು ಮಾಡಿದರೆ ಬೀಗವನ್ನು ಜಡಿಯಲಾಗಿದೆ. ಸಾಕಷ್ಟು ಹೋಟೆಲ್ ಮಾಲೀಕರು ತಮ್ಮ TV9 ಮುಖಾಂತರ ಅಳಲನ್ನು ತೋಡ್ಕೊಂಡಿದ್ರು. ನಮ್ಮ ಹತ್ರ ಗ್ಯಾಸ್ ಸಿಗ್ತಾ ಇಲ್ಲ, ಒಂದೇ ಒಂದು ಸಿಲಿಂಡರ್ನು ಸಹ ಪೂರೈಕೆ ಮಾಡ್ತಾ ಇಲ್ಲ, ಈ ಹಿನ್ನೆಲೆಯಲ್ಲಿ ಬಂದ್ ಮಾಡಬೇಕಾದಂಥ ಪರಿಸ್ಥಿತಿ ಅಂತ ಇದ್ರು. ಆದರೆ ಲಕ್ಷ್ಮಣ್ ಮೆಸ್ ಈಗಾಗಲೇ ಬಂದ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಸೋಮವಾರ ಇವರು ರಜಾ ದಿನವನ್ನು ಮಾಡ್ತಾ ಇದ್ರು. 40 ವರ್ಷಗಳಲ್ಲಿ ಕರೋನಾ ಸಂದರ್ಭದಲ್ಲೂ ಸಹ ಆನ್ಲೈನಲ್ಲಿ ಒಂದು ಸರ್ವಿಸನ್ನು ಕೊಡುವಂಥ ಕೆಲಸ ಮಾಡಿದ್ರು. ಯಾವತ್ತೂ ಸಹ ಹೋಟೆಲನ್ನು ಬಂದ್ ಮಾಡುವಂಥ ಕೆಲಸವನ್ನು ಮಾಡಿರಲಿಲ್ಲ. ಆದರೆ ಇದೀಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಸಿಗದ ಕಾರಣ ಬಂದ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಹೋಟೆಲಿಗೆ ಸಂಪೂರ್ಣವಾಗಿ ಬಂದಾಗಿದೆ. ಮತ್ತೆ ಯಾವಾಗ ತೆಗಿತೀವಿ ಅನ್ನೋ ಒಂದು ಮಾಹಿತಿ ಸಹ ಅವರಿಗೆ ಲಭ್ಯವಾಗ್ತಾ ಇಲ್ಲ. ಯಾಕಂದರೆ ಗ್ಯಾಸ್ ಇಲ್ಲದೆ ಯಾವುದೇ ರೀತಿಯಾದಂಥ ಅಡುಗೆ ಪದಾರ್ಥವನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಈ ರೀತಿಯಾದಂತಹ ಪರಿಸ್ಥಿತಿ ಮೈಸೂರಿನಲ್ಲಿ ಬಹುತೇಕ ಹೋಟೆಲ್ಗೆ ಇವತ್ತು ಸಂಜೆ ಅಷ್ಟರಲ್ಲಿ ಬರ್ತದೆ. ಈ ಬಗ್ಗೆ ಮಾತಾಡಲಿಕ್ಕೆ ಹೋಟೆಲ್ ಮಾಲೀಕರು ನಮ್ಮ ಜೊತೆಗಿದೆ. ಸರ್, 40 ವರ್ಷಗಳಿಂದ ತಾವು ನಡೆಸ್ತಾ ಇದ್ರಿ, ಈಗ ಪರಿಸ್ಥಿತಿ ಹೇಗಿದೆ, ಏನಾಯಿತು? ಸರ್, ಇವಾಗ ಇನ್ನೂ ನಾವು 40 ರಜಾನೇ ಮಾಡಲ್ಲ. ನಾವು ಯಾವುದೇ ಬಗ್ಗೆ ಸುಮಾರು ಜನ ರೆಗ್ಯುಲರ್ ಇಲ್ಲಿರೋ ಅಂಥ ಹುಡುಗರು, ಸಂತೆಪೇಟೆಯಲ್ಲಿ ಮಲ್ಗ ಅಂಥ ಹುಡುಗರು, ಹೊರಗಡೆಯಿಂದ ಬಂದು ಹಳ್ಳಿಗಳಿಂದ ಇಲ್ಲೇ ಸ್ಟೇ ಮಾಡಿರೋಂಥ ಹುಡುಗರುಗಳೇ 45 ಜನ ಆ ಮಕ್ಕಳುಗಳೇ ಅವರೇ ಹುಡುಗರುಗಳ ಕೆಲಸದ್ದು. ಅವ್ರುಗಳಿಗೋಸ್ಕರ ಕೊಡಲೇಬೇಕು ನಾವು ಊಟ. ನಾವು ಹೊರಗಡೆ ಅವ್ರು ಬಂದರೆ ಎಲ್ಲ ಬರೋದು ಸ್ಟಾಪ್ ಮಾಡ್ತಾರೆ. ಇಲ್ಲಿ ಕೆಲಸ ಮಾಡೋರು ಪಾಪ ಜೀವನ ಅದರಿಂದನೇ ನಡೀತಾ ಇದೆ. ಅವ್ರುಗಳೇ ಇಲ್ಲ ಅಂತಂದರೆ ತುಂಬ ಕಷ್ಟ ಆಯಿತು. ನಾವು ಕೊರೋನಾ ಟೈಮ್ ಒಳಗೂ ಆನ್ಲೈನ್ ಸ್ವಿಗ್ಗಿ ಝೊಮ್ಯಾಟೊ ಕೊಟ್ಕೊಂಡು ಹೊರಗಡೆನ ಪ್ಯಾಕ್ ಮಾಡ್ಕೊಂಡು ಊಟ ಕೊಟ್ಕೊಂಡು ಏನು ಅವೆಲ್ಲ ಅವಾಗೆಲ್ಲ ತೊಂದರೆನೇ ಆಗಲಿಲ್ಲ. ಹೇಳಬೇಕು ಅಂದರೆ ಭಾರಿ ತೊಂದರೆ ಆಗ್ಬಿಟ್ಟಿದೆ. 3 ಸಿಲಿಂಡ್ರ್ ಕೊಡೋದು 1 ಸಿಲಿಂಡ್ರ್ ಕೇಳ್ತಾಯಿದ್ದೀನಿ ನಾನು. 1 ಸಿಲಿಂಡರ್ ಕೊಟ್ಟರೆ 1 ಟೈಮ್ ಆರು ಕೊಟ್ಟರೆ ಅವ್ರ ಊಟದ ವ್ಯವಸ್ಥೆ 2 ಟೈಮ್ ಒಂದು ಪಾರ್ಸಲ್ ಆರು ಮಾಡಿ 1 ಟೈಮ್ ಇಲ್ಲೇ ಕೊಟ್ಟು ಏನಾರು ಒಂದು ಮಾಡ್ಬೋದು. ಪೂರ್ತಿ ಕಂಪ್ಲೀಟ್ ಬಂದ್ ಮಾಡಿಬಿಟ್ರೆ ಇವರು ಭಾರಿ ಕಷ್ಟ. ಸರ್ಕಾರ ಹೇಳುವಂಥದ್ದು ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು, ಹಾಗಾಗಿ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ. ಇದು ಜನಸಾಮಾನ್ಯರಿಗೆ ಜಾಸ್ತಿ ತುಂಬ ತೊಂದರೆನೇ ಇದು. ಈಗ ಊಟನೇ ಇಲ್ಲದೆ ಮನುಷ್ಯ ಹೆಂಗೆ ಹೇಗೆ ಸಾಧ್ಯ ಹೇಳಿ? ಪಾಪ ಅವ್ರು ಹೊರಗಡೆಯಿಂದ ಬಂದು ಇಲ್ಲೇ ಉಳ್ಕೊಂಡು ಇವ್ರಿಗೆ ಗೈದು ಕೊಟ್ಟರೆ ಅವ್ರಿಗೆ ಅನ್ನ, ಮನೇಲಿ ಹೊರಗಡೆ ಹಳ್ಳಿಗಳ ತೊಗೊಂಡೋಗಿ ಜೀವನ ಮಾಡ್ತಾರೆ. ಅವ್ರಿಗೇನೆ ಊಟ ಕೊಡೋಕ್ಕೆ ನಮ್ಮ ತಾನೇ ರೆಗ್ಯುಲರ್ ಮನೆ ಇಲ್ಲ, ಏನಿಲ್ಲ, ರೆಗ್ಯುಲರಾಗಿ ನಾವೇ ಕೊಡೋದು. ನಮಗೆ ಕೊಡೋಕ್ಕೆ ಶಕ್ತಿ ಇಲ್ಲ ಅಂದಮೇಲೆ ಪಾಪ ಅವ್ರು ಎಲ್ಲಿ ಮಾಡ್ತಾರೆ ಹೇಳಿ? ಅಲ್ಲ, ಗ್ಯಾಸ್ ಸಿಲಿಂಡ್ರ್ ಬಂದರೆ ಈಗಲೇ ಕೊಟ್ಟರೆ ಈಗಲೇ ಓಪನ್ ಮಾಡ್ತೀನಿ ನಾನು. ನಾವೇ ಮನೆ ಮಂದಿ ನಾವು ನಮ್ಮ ಮನೆಯವರು ನಾವೇ ಅಡುಗೆ ಮಾಡೋದು. ನಮ್ಮ ಮಿಸ್ಸಸ್ಸು ಎಲ್ಲ ಹಿಂದೆ ಕುಂತಿದ್ದಾರೆ, ಎಲ್ಲ ಮನೆಯವರೆಲ್ಲ ನಾವೇ ಕಾಯ್ಕೊಂಡಿದ್ದೀವಿ. ಬಂದರೆ ನಾವು ಈಗಲೇ ರೆಡಿ ಇದ್ದೀವಿ ಕೊಡೋಕ್ಕೆ. 1 ಕೊಟ್ಟರೆ ಸಾಕು ಸಿಲಿಂಡರ್, ಡೈಲಿ 1 ಕೊಟ್ಟರೆ ಸಾಕು ನಮಗೆ. 3 ಬೇಡ. ಬೆಳಗ್ಗೆ ಮಾರ್ನಿಂಗ್ ಮಾಡೋಕ್ಕೆಲ್ಲ, ಮಧ್ಯಾಹ್ನ ರಾತ್ರಿ 2 ಟೈಮ್ಗೆ ಒಂದು ಅಡ್ಜಸ್ಟ್ ಮಾಡಿ ಫ್ರೈಗಳು ಅವು ಮಾಡಲ್ಲ. ಸಾಂಬಾರು ಗ್ರೇವಿ ಥರದ್ದು ಬಿರಿಯಾನಿ ಒಂದು ಮಾಡ್ಕೊಂಡ್ರೆ ನಾವು ಗ್ಯಾಸು ವೇಸ್ಟ್ ಆಗೋಲ್ಲ, ಸೇವ್ ಆಯ್ತದೆ, ಜನ ಊಟ ಮಾಡ್ದಂಗೆ ಆಯ್ತದೆ. ಅದೊಂದು ವ್ಯವಸ್ಥೆ ಮಾಡಿಕೊಡ್ರೆ. ಹೋಟ್ಲಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಅವ್ರ ಪರಿಸ್ಥಿತಿ ಏನೀಗ? 30 ಜನ ಇದ್ದಾರೆ ಲೆಕ್ಕಾಕಳಿ. 4 ಜನ 5 ಜನ ಅಂದರೆ ಅವ್ರಿಗೂ ಇದ್ರೆ ಡಿಪೆಂಡ್ ಮಾಡಿ ಅದ್ರ ಮೇಲೆ ಬದುಕಿರ್ತದೆ. ನಮಗೆ ಫ್ಯಾಮಿಲಿಗಳಿದೆ. ನಾವು ನಮ್ಮ ಮನೆಯದು ಇಲ್ಲೇ ಜೀವನ ನಡೆಯೋದು. ನಾವು ನಮ್ಮ ಮನೇಲಿ ಭಟ್ರು ಯಾರೂ ಇಲ್ಲ, ನಾವೇ ಅಡುಗೆ ಮಾಡೋದು. ನಮ್ಮ ಮನೆಯವರು, ನಾವು ಮಕ್ಕಳು, ನಮ್ಮ ಮಿಸ್ಸಸ್ಸು, ನಮ್ಮ ಮಕ್ಕಳುಗಳು. 1 ಸಿಲಿಂಡ್ರ್ ಕೊಟ್ಟರೆ ನಮಗೆ 2 ಟೈಮ್ ಸಾಂಬಾರು ಐಟಮ್ಗಳು ಮಾಡ್ಕೊಂಡು, ರೈಸ್ ಐಟಮ್, ಬಿರಿಯಾನಿ ಬರೀ ರೈಸ್ ಐಟಮ್ ಮಾಡ್ಕೊಂಡು ಅದನ್ನಾರು ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ. ಪ್ರತಿಮಾ, ಇದು ಹೋಟೆಲ್ ಮಾಲೀಕರ ಕಳಕಳಿಯ ಮನವಿ. ಅಂದರೆ ನೀವು 3 ಸಿಲಿಂಡ್ರ್ ಕೊಡೋದು ಬೇಡ, ಒಂದೇ 1 ಸಿಲಿಂಡ್ರ್ ಕೊಡಿ. ಅದನ್ನೇ ನಾವು ಉಳಿತಾಯ ಮಾಡಿಕೊಂಡು ಬೆಳಗ್ಗೆ ಕಟ್ ಮಾಡಿ ಮಧ್ಯಾಹ್ನ ಸಂಜೆಗೆ ಊಟ ಮಾಡ್ತೇವೆ. ಈ ಹೋಟೆಲ್ಗೆ ಅವಲಂಬಿತವಾಗಿರುವಂಥ ಶ್ರಮಜೀವಿಗಳಿಗೆ ಊಟ ಕೊಡುವಂಥ ಕೆಲಸ ಮಾಡ್ತೇವೆ ಅನ್ನೋ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಖಂಡಿತವಾಗಿಯೂ ಯಾರಿಗೂ ಸಹ ಗೊತ್ತಿಲ್ಲ ಈ ಸಮಸ್ಯೆ ಯಾವಾಗ ಬಗೆಹರಿತದೆ, ಯಾವಾಗ ಸಿಲಿಂಡರ್ ತಲುಪ್ತದೆ ಅಂತ. ಪ್ರತಿಮಾ, ಥ್ಯಾಂಕ್ ಯು ರಾಮ್, ಥ್ಯಾಂಕ್ ಯು ಶಕುಂತಲಾ ತಮ್ಮೆಲ್ಲ ಮಾಹಿತಿಗೆ.